ಚಿಕ್ಕಮ್ಮ ಕಾಲೇಜ್ಗೆ ಹೋಗಿ ಬರ್ತೀನಿ ನಾನು. ಹಾ ಹೋಗೋ. ಹಾ ಹೇಳಿ ರಾಮನಾಥ್ ಅವ್ರೆ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮೇಡಮ್. ನೀವು ಚೆನ್ನಾಗಿದ್ದೀರಾ? ಹಾ ನಾನು ಚೆನ್ನಾಗಿದ್ದೀನಿ. ತುಂಬಾ ಸಂತೋಷ ಮೇಡಮ್. ಆಮೇಲೆ ನಿಮ್ಮ ಮಗಳಿಗೆ ಒಳ್ಳೆ ಅಲೈನ್ಸ್ ಬಂದ್ರೆ ಹೇಳಿ ಕೇಳಿದ್ರಲ್ಲ, ಅದಕ್ಕೆ ಫೋನ್ ಮಾಡಿದೆ. ಹೌದು, ಆದ್ರೆ ಅವಳು ನನ್ ಮಗಳಲ್ಲ. ನನಗೆ ಗೊತ್ತು ಮೇಡಮ್. ಆ ಹುಡುಗಿ ಮೊದಲನೇ ಹೆಂಡತಿ ಮಗಳೇ. ಏನೇ ಇದ್ರು ಆ ಹುಡುಗಿಗೆ ನೀವು ಅಮ್ಮಂತರನೇ ಅಲ್ವಾ, ಅದಕ್ಕೆ ಹೇಳಿದೆ. ಸರಿ ಅದೆಲ್ಲ ಬಿಡ್ರಿ. ಒಂದು ಒಳ್ಳೆ ಅಲೈನ್ಸ್ ಬಂದಿದೆ ಮೇಡಮ್. ಏನು ಮಾತಾಡಿ ಮುಗಿಸ್ಲಾ? ಹೌದಾ? ಎಂತ ಸಂಬಂಧ ನೋಡಿದೀರಾ? ಮೇಡಮ್, ನೀವು ಅನ್ಕೊಂಡಿನ ತರ ಇಲ್ಲ. ಅವರು ಆ ಊರಲ್ಲೇ ದೊಡ್ಡ ಶ್ರೀಮಂತರು. ಗದ್ದೆನೆ 1000 ಎಕರೆ ಇರುತ್ತೆ. ಅದು ಅಲ್ಲದೆ ಕೋಟಿ ಕಟ್ಲೆಯಲ್ಲಿ ದುಡ್ಡು, ಒಡವೆಗಳು, ಬಂಗ್ಲಾ, ಕಾರು, ಈ ತರ ಸಾಕಷ್ಟು ಆಸ್ತಿ ಇದೆ. ಸರಿ ಆಯ್ತು, ಆ ಹುಡುಗನ್ ಬಗ್ಗೆ ಹೇಳಿ. ಏನು ಮೇಡಮ್ ಹೇಳೋದು, ಇಷ್ಟು ಆಸ್ತಿ ಇದ್ರೂ ಏನು ಪ್ರಯೋಜನ? ಹುಡುಗಂಗೆ ಒಂದು ಚಿಕ್ಕ ಪ್ರಾಬ್ಲಮ್ ಇದೆ. ಹೌದಾ? ಏನ್ ಪ್ರಾಬ್ಲಮ್ಮು? ಹುಡುಗ ಸ್ವಲ್ಪ ಬುದ್ಧಿ ಸ್ವಾಧೀನ ಇಲ್ಲದೆ ಇರೋ ತರ ಇರ್ತಾನೆ. ಚೆನ್ನಾಗೇ ಇದ್ದ ಮೇಡಮ್. 2 ವರ್ಷದ ಹಿಂದೆ ಗಾಡಿಲಿ ಹೋಗುವಾಗ ಒಂದು ಚಿಕ್ಕ ಆಕ್ಸಿಡೆಂಟ್ ಆಯ್ತು. ಆ ಆಕ್ಸಿಡೆಂಟ್ ಅಲ್ಲಿ ತಲೆಯಲ್ಲಿ ಜೋರಾಗಿ ಏಟಾಯ್ತು. ಅವನು ಹಾಸ್ಪಿಟ್ಲಿಂದ ಮನೆಗೆ ಬಂದಾಗ್ಲಿಂದ ಚಿಕ್ಕ ಮಗು ತರ, ಬುದ್ಧಿ ಇಲ್ಲದೆ ಇರೋರ ತರ ನಡ್ಕೋತಾನೆ. ಅಷ್ಟೇ, ಬೇರೇನೂ ಇಲ್ಲ. ಸರಿ, ಒಂದ್ ನಿಮಿಷ ಇರಿ, ಯೋಚನೆ ಮಾಡ್ಬಿಟ್ಟು ಹೇಳ್ತೀನಿ. ಸರಿ ಮೇಡಮ್. ಅಬ್ಬಾ, ಒಳ್ಳೆ ಕೋಟ್ಯಾಧೀಶ್ವರ ಸಂಬಂಧ ಇದ್ದಾಗಿದೆಯಲ್ಲ. ವಾಹ್, ಬಂಗ್ಲೆ ಇದೆ, ಕಾರ್ ಇದೆ, ಜಮೀನಿದೆ. ಹೇಗಾದರೂ ಈ ಹುಡುಗಿನ ಕೊಟ್ಟು ಆ ತಲೆ ಸರಿ ಇಲ್ದವನಿಗೆ ಗಂಟು ಹಾಕಿದ್ರೆ ಆಮೇಲೆಲ್ಲನೂ ಸ್ವಲ್ಪ ಸ್ವಲ್ಪನೇ ನನ್ನ ಸ್ವಂತ ಮಾಡ್ಕೋಬೋದು. ಈ ಸಂಬಂಧನ ಯಾವ ರೀತಿಲಾದ್ರೂ ಬಿಟ್ಕೊಡ್ಬಾರ್ದು. ಹೇಳಿ ಮೇಡಮ್. ಈ ಸಂಬಂಧ ನಮ್ಗೆ ಒಪ್ಪಿಗೆ ಇದೆ. ಹೌದಾ? ತುಂಬಾ ಸಂತೋಷ ಮೇಡಮ್. ನಾನು ಒಂದು ಕೆಲಸ ಮಾಡ್ತೀನಿ. ಹುಡುಗನ ಅಣ್ಣನೇ ಮದುವೆ ವಿಷಯ ಎಲ್ಲ ನೋಡ್ಕೊತಾ ಇದ್ದಾರೆ. ಅವರಿಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟು ನಿಮಗೆ ಕಾಲ್ ಮಾಡಕ್ಕೆ ಹೇಳ್ತೀನಿ. ಹಾಗ ಸರಿ ಆಯ್ತು. ಸರಿ ಮೇಡಮ್, ಫೋನ್ ಇಡ್ತೀನಿ. ಹಲೋ. ರಾಜೇಶ್ವರಿ ಅವರಾ? ಹಾ ಹೌದು. ಮದುವೆ ಸಂಬಂಧಕ್ಕೋಸ್ಕರ ಬ್ರೋಕರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ರು. ನಾನು ಮದುವೆ ಗಂಡಿನ ಅಣ್ಣ ಮಾತಾಡ್ತಿರೋದು. ನಾನು ನಿಮ್ಮನ್ನೊಂದ್ಸರಿ ಭೇಟಿಯಾಗಿ ಮಾತಾಡ್ಬೇಕು ಅಂದ್ಕೊಡ್ತೀನಿ. ಹೌದಾ? ಸರಿ ಬನ್ನಿ, ನಮ್ಮ ಅಡ್ರೆಸ್ನ ನಿಮಗೆ ವಾಟ್ಸಾಪ್ ಅಲ್ಲಿ ಕಳಿಸ್ತೀನಿ. ಹಾಗೆ ಆಗ್ಲಿ. ಈ ಫೋನ್ ಇಡ್ತೀನಿ. ಮೇಡಮ್, ಮೇಡಮ್. ಬರ್ತಿದ್ದೀನಿ. ಯಾರ್ ನೀವು? ನಾನು ಮದುವೆ ಗಂಡಿನ ಅಣ್ಣ. ಇದಕ್ ಮುಂಚೆ ಕಾಲ್ ಮಾಡಿದ್ನಲ್ಲ. ನೀವೇನಾ? ಬನ್ನಿ ಬನ್ನಿ, ಒಳಗ್ ಬನ್ನಿ. ಕೂತ್ಕೊಳ್ಳಿ. ಕೂತ್ಕೊಂಡಿರಿ, ನಿಮಗೆ ಕುಡಿಯಕ್ಕೆ ಏನಾದ್ರೂ ತಗೊಂಬರ್ತೀನಿ. ಸರಿ.
ಜ್ಯೂಸ್ ತಗೊಳ್ಳಿ. ಥ್ಯಾಂಕ್ಸ್ ಇವ್ರೆ. ಹಾ, ಇವಾಗ ಹೇಳಿ. ಮದ್ವೆ ಗಂಡು ನನ್ನ ಸ್ವಂತ ತಮ್ಮ. ಆಹಾ. ನಮ್ಗೆ ತುಂಬಾ ಆಸ್ತಿ ಇದೆ. ಹ್ಮ್. ಆದ್ರೆ ನಮ್ ಹುಡ್ಗಂಗೆ ಆಕ್ಸಿಡೆಂಟ್ ಆದ್ಮೇಲೆ ಸ್ವಲ್ಪ ಬುದ್ಧಿಭ್ರಮಣೆ ಆಗಿರೋ ರೀತಿ ಇರ್ತಾನೆ. ಅವನಿಗೆ ಮದ್ವೆ ಸಂಬಂಧ ಹುಡುಕ್ತಾ ಇದ್ದಾಗ ನಿಮ್ ಮನೇಲಿ ಒಬ್ಳು ಹುಡುಗಿ ಇದ್ದಾಳೆ ಅಂತ ಬ್ರೋಕರ್ ಹೇಳಿದ್ರು. ನಾನು ತುಂಬಾ ಟ್ರೈ ಮಾಡ್ದೆ, ಆದ್ರೆ ಒಂದು ಸಂಬಂಧನೂ ಒಪ್ಗೆ ಆಗ್ಲಿಲ್ಲ. ನೀವು ಹೂ ಅಂದ್ರೆ ನಮ್ ಹುಡ್ಗಂಗೆ ಒಳ್ಳೆ ಜೀವನ ಕೊಟ್ಟಂಗಾಗುತ್ತೆ. ನೀವೇ ನನ್ ತಮ್ಮಂಗೆ ಹೇಗಾದ್ರೂ ನಿಮ್ ಮಗಳನ್ನ ಕೊಟ್ಟು ಮದ್ವೆ ಮಾಡ್ಬೇಕು. ಸರಿ ಆಯ್ತು. ನೀವಿಷ್ಟೆಲ್ಲ ಹೇಳಿದ್ಮೇಲೆ ನಾನ್ ಹೇಗ್ ಬೇಡ ಅನ್ಲಿ? ನಿಮ್ ತಮ್ಮನ್ ಬಗ್ಗೆ ಕೇಳ್ತಾ ನನ್ಗೂ ಸ್ವಲ್ಪ ಸಂಕಟ ಅನ್ನಿಸ್ತು. ನನ್ ಮಗಳನ್ ಹೇಗಾದ್ರೂ ನಿಮ್ ತಮ್ಮನಿಗೆ ಕೊಟ್ಟು ಮದ್ವೆ ಮಾಡಿಸ್ತೀನಿ. ತುಂಬಾ ಸಂತೋಷ ಇವ್ರೆ. ಆದ್ರೆ ನಿಮ್ ಮಗಳನ್ನೂ ಒಂದ್ ಮಾತ್ ಕೇಳಿ ಅವಳು ಪರ್ಮಿಷನ್ ಕೂಡ ತಗೋಬೇಕಲ್ವಾ? ಅವಳ ಬಗ್ಗೆ ನೀವ್ ಬಿಟ್ಟಾಕಿ, ನಾನೆಲ್ಲ ನೋಡ್ಕೋತೀನಿ. ನೀವ್ ಯಾವ್ದಕ್ಕೂ ಯೋಚನೆ ಮಾಡ್ಬಿಡಿ, ಸರಿನಾ? ಈ ಮದ್ವೆ ಆಯ್ತು ಅಂತ ಅನ್ಕೊಳ್ಳಿ, ನೀವಿನ್ ಹೊರಡಿ. ಸರಿ, ಹಾಗಾದ್ರೆ ಹುಡುಗಿನ್ ನೋಡೋದಕ್ಕೆ ನಾವು ಯಾವಾಗ ಬರೋದು? ನಾಳೆನೆ ಒಳ್ಳೆ ದಿನ ಅಲ್ವಾ? ನಾಳೆನೆ ಬಂದ್ಬಿಡಿ. ಸರಿ ಇವ್ರೆ. ಇನ್ನೊಂದ್ ಮುಖ್ಯವಾದ ವಿಷಯ ಏನಂದ್ರೆ, ನಿಮ್ ಹುಡುಗಿನ ನನ್ ತಮ್ಮಂಗ್ ಕೊಟ್ಟು ಮದ್ವೆ ಮಾಡಾದ್ಮೇಲೆ ನನ್ ತಮ್ಮಂಗ್ ಸಂಬಂಧಪಟ್ಟಿರೋ ಆಸ್ತಿ ಆಗ್ಲಿ ಹೊಲ ಆಗ್ಲಿ ಎಲ್ಲ ನೀವೇ ನೋಡ್ಕೋಬೇಕಾಗತ್ತೆ. ಹೌದಾ? ಸರಿ, ಹಾಗಾದ್ರೆ ಖಂಡಿತ ನೋಡ್ಕೋತೀನಿ. ಸರಿ, ನಾನು ಹೊರಡ್ತೀನಿ. ಸರಿ ಹಾಗಾದ್ರೆ. ಹೋಗ್ಬರ್ತೀನಿ. ಆಯ್ತು, ಹೋಗ್ ಬನ್ನಿ. ಅಬ್ಬಬ್ಬಾ, ಕೋಟ್ಯಾಂತರ ರೂಪಾಯಿ ಆಸ್ತಿ ಆದಷ್ಟು ಬೇಗ ನನ್ ಸ್ವಂತ ಆಗ್ತಾ ಇದೆ. ನೆನ್ಸ್ಕೊಂಡ್ರೇನೆ ಎಷ್ಟು ಖುಷಿ ಆಗ್ತಾ ಇದೆ. ಹ್ಮ್ ಹ್ಮ್ ಏನೇ? ಆ? ಇಲ್ಬಾ. ಏನ್ ವಿಷಯ ಚಿಕ್ಕಮ್ಮ? ನಾಳೆ ನೀನು ಕಾಲೇಜ್ಗೆ ಹೋಗ್ಬೇಡ. ಏನ್ ಚಿಕ್ಕಮ್ಮ ಇದು? ನಾಳೆ ನನಗೆ ಎಕ್ಸಾಮ್ ಇದೆ ಚಿಕ್ಕಮ್ಮ. ಅದೆಲ್ಲ ನನ್ಗೇನು ಹೇಳ್ಬೇಡ. ನಾಳೆ ನೀನು ಕಾಲೇಜ್ಗೆ ಹೋಗ್ಬೇಡ ಅಷ್ಟೇ. ಸರಿ, ಯಾಕೆ ನಾನ್ ಕಾಲೇಜಿಗೆ ಲೀವ್ ಹಾಕ್ಬೇಕು? ನಾಳೆ ಹೆಣ್ಣು ನೋಡೋದಿಕ್ಕೆ ಹುಡ್ಗನ್ ಕಡೆಯವ್ರು ಬರ್ತಿದ್ದಾರೆ. ಏನ್ ಚಿಕ್ಕಮ್ಮ ಇದು? ಹೀಗ್ ಹೇಳ್ತಾ ಇದ್ದೀರಾ ನೀವು? ನಾನ್ ಚೆನ್ನಾಗೇ ಓದ್ತಾ ಇದ್ದೀನಲ್ಲ, ನನಗೆ ಯಾಕೆ ಇವಾಗ ಮದುವೆ? ನೀನ್ ನನ್ನ ಹತ್ರ ಈ ತರ ಎಲ್ಲ ಮಾತಾಡ್ಬೇಡ. ನಿನಗೆ ಮದ್ವೆ ವಯಸ್ಸಾಗಿದೆ, ಮದ್ವೆ ಮಾಡ್ಬೇಕು ಅಷ್ಟೇನೆ. ಅಯ್ಯೋ ಚಿಕ್ಕಮ್ಮ, ನಾನಿವಾಗ UG ಫೈನಲ್ ಇಯರ್. ಇದೆಲ್ಲ ನಾನು ಓದ್ ಮುಗಿಸ್ಬಿಟ್ಟು ಒಂದ್ ಒಳ್ಳೆ ಜಾಬಲ್ ಜಾಯಿನ್ ಮಾಡ್ತೀನಿ. ಆಮೇಲೆ ಬೇಕಾದ್ರೆ ಮದ್ವೆ ಬಗ್ಗೆ ಪ್ಲಾನ್ ಮಾಡ್ಕೊಳ್ಳೋಣ. ನನಗೆಲ್ಲ ಚೆನ್ನಾಗ್ ಗೊತ್ತು. ನಾಳೆ ನಿನ್ನನ್ನ ನೋಡಕ್ಕೆ ಅಂತ ಬರ್ತಾ ಇದಾರೆ. ನೀನ್ ಮಾತಾಡ್ದಲ್ಲೇ ಸುಮ್ನಿರ್ಬೇಕು. ಆಗಲ್ಲ ಗೀಗಲ್ಲ ಅಂತ ಕಾಲೇಜ್ ಹೋಗ್ತೀನಿ ಅಂತಂದ್ರೆ ನಾನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸರಿ, ಈ ವಿಷಯದ ಬಗ್ಗೆ ಅಪ್ಪನ ಹತ್ರ ಹೇಳ. ನೋಡು, ನಿಮ್ಮ ಅಪ್ಪನ್ಗೆ ನಾನೆಲ್ಲ ಹೇಳ್ಕೊತೀನಿ. 2 ವರ್ಷಕ್ಕೊಂದ್ಸಲ ನಿಮ್ಮಪ್ಪ ಇಲ್ಲಿಗೆ ಬರ್ತಿರ್ತಾರೆ. ಅವ್ರಿಗೆ ಏನ್ ಹೇಳ್ಬೇಕು, ಯಾವಾಗ ಹೇಳ್ಬೇಕು ಅದೆಲ್ಲ ನನಗ್ ಚೆನ್ನಾಗ್ ಗೊತ್ತು. ನೀ ಹೋಗು ಪ್ಲೀಸ್ ಚಿಕ್ಕಮ್ಮ, ನನಗ್ ಮದ್ವೆ ಬೇಡ, ನಾನು ಓದ್ಬೇಕು. ಏಯ್, ನೀಗ್ ಹೋಗೆ. ಇಲ್ ನೋಡು, ನಾನ್ ಹೇಳದನ್ ಕೇಳಿದ್ರೆ ನೀನ್ ಈ ಮನೇಲಿ ಇರ್ತೀಯ, ಇಲ್ಲ ಅಂದ್ರೆ ಇಲ್ಲಿ ಇರಲ್ಲ ಅಷ್ಟೇ. ಹಲೋ ಡ್ಯಾಡಿ, ನಾಳೆ ನನ್ನ ಹೆಣ್ಣು ನೋಡ್ಲಿಕ್ಕೆ ಹುಡುಗ ಬರ್ತಾ ಇದ್ದಾರೆ ಅಂತ ಚಿಕ್ಕಮ್ಮ ಹೇಳಿದ್ರು. ನನಗೆ ಓದ್ಬೇಕು ಡ್ಯಾಡಿ. ನನಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಡ್ಯಾಡಿ. ಯಾಕಮ್ಮ ಆಗ್ತಾ ಇದೀಯ? ನಿನ್ ಚಿಕ್ಕಮ್ಮ ಬೆಳಗಡೆ ನನಗೆ ಕಾಲ್ ಮಾಡಿದ್ರು. ಅದು ಒಳ್ಳೆ ಅಲೈನ್ಸ್ ಅಂತೆ, ಅದಕ್ಕೆ ಅವಳು ಅವರನ್ನ ಬರಕ್ ಹೇಳಿದ್ರು. ಅದು ಆಗಲ್ಲ ಡ್ಯಾಡಿ, ನಾಳೆ ನನಗೆ ಎಕ್ಸಾಮ್ ಇದೆ. ಇಲ್ಲಿ ನೋಡಮ್ಮ, ಎಕ್ಸಾಮ್ ಎಲ್ಲ ಒಂದ್ ಕಡೆ ಇರ್ಲಿ,
ಅದು ಯಾವಾಗ ಬೇಕಾದ್ರೂ ಬರ್ಕೋಬಹುದು. ಈ ತರ ಒಳ್ಳೆ ಅಲೈನ್ಸ್ ಒಂದ್ಸಲ ಹೋಗ್ಬಿಟ್ರೆ ಮತ್ತೆ ತಿರ್ಗಾ ಸಿಕ್ಕಲ್ಲಮ್ಮ. ಇಲ್ಲಿ ನೋಡಮ್ಮ, ನಿನ್ ಚಿಕ್ಕಮ್ಮ ತುಂಬಾ ಕಷ್ಟಪಟ್ಟು ಈ ಅಲೈನ್ಸ್ ನೋಡಿದಾಳೆ. ಅವಳು ಹೇಳೋ ತರ ಕೇಳ್ಕೊಂಡು ನಡ್ಕೋ. ಆಯ್ತಮ್ಮ, ನನಗೆ ಆಫೀಸಲ್ಲಿ ತುಂಬಾ ಕೆಲಸ ಇದೆ. ನಾನು ನಾಳೆ ನಿನಗೆ ಕಾಲ್ ಮಾಡ್ತೀನಿ, ಆಯ್ತಾ? ಅಯ್ಯೋ, ನನ್ನ ಅಮ್ಮ ಮಾತ್ರ ಇದ್ದಿದ್ರೆ ನನಗೆ ಈ ಪರಿಸ್ಥಿತಿ ಬಂದಿರತ್ತಾ? ಇಬ್ರು ನನ್ನ ಜೊತೆ ಇವಾಗ ಇಲ್ಲದೆ ಇರೋದ್ರಿಂದ ನನ್ನ ಚಿಕ್ಕಮ್ಮನ ಟಾರ್ಚರ್ ತಡೆಯೋಕ್ಕಾಗ್ತಿಲ್ಲ. ಇವರು ನನ್ನ ಭವಿಷ್ಯನೇ ಹಾಳು ಮಾಡಾಕ್ತಾ ಇದ್ದಾರೆ. ಏನು ಸ್ವಲ್ಪ ಹೊತ್ತಲ್ಲೇ ಬರ್ತೀನಿ ಅಂದಿದ್ರಲ್ಲ, ಇನ್ನೂ ಬರ್ಲಿಲ್ವಲ್ಲ? ಬಾ. ಏಯ್ ಬಾರೋ, ಏಯ್ ಬೇಗ ಬಾರೋ, ಬಾರೋ ಬಾರೋ ಬೇಗ. ಫೋನ್ ಮಾಡಿ ನೋಡ್ತೀನಿ. ಮೇಡಮ್, ಏಯ್ ಸುಮ್ಮನೆ ಇರೋ, ಸ್ವಲ್ಪ ಹೊತ್ತು ಸುಮ್ಮನೆ ಇರಲ್ಲ. ಏಯ್ ಬನ್ನಿ ಬನ್ನಿ, ನಿಮ್ಮನ್ನೇ ಕಾಯ್ತಾ ಇದ್ದೆ ನಾನು. ಬಾ. ಇಲ್ಲಿ ಕೂತ್ಕೊಳ್ಳಿ. ಸರಿ, ನಿಮ್ ಮಗಳನ್ನ ಕೇಳಿದ್ರಾ? ನಿಮ್ ಮಗಳು ಓಕೆ ಹೇಳಿದ್ಲಾ? ಹಾ ಹೌದು, ಅವಳು ಓಕೆ ಅಂದಿದ್ದಾಳೆ. ಅಯ್ಯಪ್ಪ, ಒಳ್ಳೆ ಮಾತು ಹೇಳಿದ್ರಿ. ಹಾಗಾದ್ರೆ ನಿಮ್ ಮಗಳನ್ನ ಕರಿತೀರಾ? ಸರಿ, ಕರ್ಕೊಂಡ್ ಬರ್ತೀನಿ ರೀ. ಏನೇ, ರೆಡಿ ಆಗಿದ್ಯಾ? ನನಗೆ ಈ ಮದುವೆ ಇಷ್ಟ ಇಲ್ಲ ಚಿಕ್ಕಮ್ಮ. ನೀನೇನು ಮಾತಾಡ್ಕೂಡ್ದು, ಇಲ್ಲ ಅಂದ್ರೆ ನಿನ್ ಕತೆ ನೋಡ್ತಿರೋ. ನೋಡಿಲಿ, ಇದನ್ ತಗೋ, ಹೋಗೋರಿ ಕೊಡೋಗು, ನಡಿ. ಇಲ್ಲಿ ಕೂತ್ಕೋ. ನಿಮ್ ಮಗಳು ನಮ್ಗೆ ತುಂಬಾ ಇಷ್ಟ ಆದ್ಲು. ಮಿಕ್ಕಿದ ವಿಷಯ ಮಾತಾಡೋಣವಾ? ಒಳ್ಳೇದು. ಸರಿನಮ್ಮ, ನೀನಿನ್ ಒಳಗ್ ಹೋಗು. ನನ್ ತಮ್ಮಂಗೆ ನಿಮ್ ಹುಡುಗಿ ಜೊತೆ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾದ್ರೆ ಮದ್ವೆ ಯಾವಾಗ ಇಟ್ಕೊಳ್ಳೋಣ? ಆದಷ್ಟು ಬೇಗ ಏರ್ಪಾಟೆಲ್ಲ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮಗ್ ಗೊತ್ತಿರೋ ಜ್ಯೋತಿಷರನ್ನ ಕೇಳ್ಕೊಂಡು ಒಳ್ಳೆ ಮುಹೂರ್ತ ನಡೆಸ್ಕೊಂಡ್ ಬರ್ತೀನಿ. ಕೆಳಗಿಡು. ಆದ್ರೆ ಒಂದ್ ವಿಷಯದ ಬಗ್ಗೆ ಮಾತಾಡ್ಬೇಕು ಅನ್ಕೊಂಡೆ. ನಿಮ್ ತಮ್ಮ ಸ್ವಲ್ಪ ದಡ್ಡಂತರ, ಬುದ್ಧಿ ಇಲ್ದೊಂತರ ಕಾಣಿಸ್ತಿದ್ದಾನೆ. ಅದಕ್ಕೆ ಮದ್ವೆ ಆದ ತಕ್ಷಣ ನನ್ ಮಗಳ ಹೆಸರಲ್ಲಿ ಆಸ್ತಿನೆಲ್ಲ ಬರ್ದ್ಕೊಟ್ರೆ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಬರ್ಕೊಡ್ತೀವಿ. ಮದ್ವೆ ಆದ ಮಾರನೇ ದಿನನೇ ನಿಮ್ ಮಗಳ ಹೆಸರಿಗೆ ಅರ್ಧ ಆಸ್ತಿ ಬರ್ಕೊಟ್ಬಿಡ್ತೀವಿ, ಸರಿನಾ? ಸರಿ. ನನ್ ತಮ್ಮನ್ನ ನಿಮ್ ಮಗಳು ಜೀವನ ಪೂರ್ತಿ ಚೆನ್ನಾಗಿ ನೋಡ್ಕೊಂಡ್ರೆ ನಮಗಷ್ಟೇ ಸಾಕು. ಸರಿ, ಹಾಗಾದ್ರೆ ನಾವು ಹೊರಡ್ತೀವಿ. ಸರಿ, ಆಯ್ತು. ನಡಿ. ಸರಿ, ಹಾಗಾದ್ರೆ ಹೋಗ್ ಬರ್ತೀವಿ. ಪಂಡಿತ್ರನ್ನ ಕೇಳಿ ಹೇಳಿ. ಆಯ್ತು, ಹಾಗೆ ಮಾಡೋಣ. ಆದಷ್ಟು ಬೇಗ ಒಳ್ಳೆ ಸುದ್ದಿ ಕೊಡ್ತೀವಿ. ಸರಿ, ಹಾಗಾದ್ರೆ ಆಯ್ತು, ಹೋಗ್ ಬನ್ನಿ. ನಡಿ. ಹುಷಾರು.
ಯಾಕೆ ಯಾಕೆ ಅಳ್ತಿರೋದು? ಮದ್ವೆ ಅಂದ ತಕ್ಷಣ ಹೆಣ್ಮಕ್ಳು ಎಷ್ಟು ಖುಷಿ ಪಡ್ತಾರೆ, ನೀನ್ ಯಾಕೆ ಅಳ್ತಿರೋದು? ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಚಿಕ್ಕಮ್ಮ, ನನಗೆ ಮದುವೆ ಬೇಡ. ನಾನ್ ಮುಂದೆ ಓದ್ಬೇಕು ಚಿಕ್ಕಮ್ಮ. ನಾಳೆಯಿಂದ ಕಾಲೇಜ್ ನೀನ್ ಹೋಗ್ ಕೂಡ್ದು. ನೀನ್ ಇನ್ನು ಓದೋದೇನ್ ಬೇಕಾಗಿಲ್ಲ. ಒಂದ್ ಒಳ್ಳೆ ದಿನ ನೋಡಿ ನಿನಗ್ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಇನ್ ಮುಂದೆ ನಿನ್ ಕಾಲೇಜ್ಗೆ ಹೋಗೋ ಅವಶ್ಯಕತೆ ಏನೂ ಇಲ್ಲ. ಪ್ಲೀಸ್ ಚಿಕ್ಕಮ್ಮ, ನಾನು ಹೇಳೋದನ್ನ ಯೋಚನೆ ಮಾಡಿ ನೋಡಿ. ಏಯ್, ಇದೇ ನನ್ ನಿರ್ಧಾರ. ನಾನ್ ಹೇಳಿದನ್ ಕೇಳ್ಕೊಂಡು ತೆಪ್ಪಗ್ ಮದ್ವೆ ಆಗ್ಬೇಕಷ್ಟೇ, ಗೊತ್ತಾಯ್ತಾ? ಏನಾಯ್ತು ಚಿಕ್ಕಮ್ಮ? ಈ ಮದ್ವೆಗ್ ಒಪ್ಕೋತೀಯೋ ಇಲ್ವೋ ಹೇಳೋ? ನನ್ನ ಕ್ಷಮಿಸ್ಬಿಡಿ ಚಿಕ್ಕಮ್ಮ, ನನಗಿವಾಗ ಈ ಮದುವೆ ಬೇಡ. ಹಾಗಿದ್ರೆ ಈ ಮನೇಲಿ ನಿನಗ್ ಊಟ ಸಿಗೋದಿಲ್ಲ. ಇನ್ಮೇಲೆ ಏನು ತಿಂದಲೆ ಹೊಟ್ಟೆ ಹಸ್ಕೊಂಡ್ ಹಾಗೆ ಬಿದ್ದಿರೋ. ಈ ಮದ್ವೆಗ್ ಯಾವತ್ ಒಪ್ಕೋತೀಯೋ ಅವತ್ತೇ ನಿನಗ್ ಅನ್ನ ಸಿಗೋದು. ಅಲ್ಲಿವರೆಗೂ ನಾನ್ ನಿನಗ್ ಊಟ ಹಾಕಲ್ಲ. ಈ ಮದ್ವೆಗೆ ನೀನ್ ಒಪ್ಕೊಳ್ಳೇಬೇಕು. ನಿನಗ್ ಬೇರೆ ದಾರಿನೇ ಇಲ್ಲ, ಗೊತ್ತಾಯ್ತಾ? ಓ, ನೀವಾ? ಬನ್ನಿ, ಒಳಗ್ ಬನ್ನಿ, ಕೂತ್ಕೊಳ್ಳಿ. ಸರಿ, ನಿಮಗ್ ಕುಡಿಯೋಕೆ ಏನಾದ್ರು ತಗೊಂಬರ್ತೀನಿ. ಇವಾಗ ಅದೇನು ಬೇಡ ಇವ್ರೆ, ನೀವು ಸ್ವಲ್ಪ ಕುತ್ಕೊಳ್ಳಿ. ಇನ್ವಿಟೇಷನ್ ಕಾರ್ಡ್ಸ್ನೆಲ್ಲ ಪ್ರಿಂಟ್ ಮಾಡಿಸಿದ್ದೀನಿ, ಅದಕ್ಕೆ ಮೊದಲನೇದು ನಿಮಗೆ ಕೊಡೋಣ ಅಂತ ಬಂದೆ. ಹೌದಾ? ಸರಿ, ತೋರಿಸಿ. ಹಾ, ಬಹಳ ಚೆನ್ನಾಗಿದೆ ರೀ. ಹೌದಾ? ಥ್ಯಾಂಕ್ಸ್ ಇವ್ರೆ. ಸರಿ, ನಾನು ಹೊರಡ್ತೀನಿ. ತುಂಬಾ ದೂರದಿಂದ ಬಂದಿದ್ದೀರಾ, ಏನು ಕುಡಿದೆ ಹಾಗೆ ಹೋದ್ರೆ ಹೇಗೆ ಹೇಳಿ? ನೀವು ಸ್ವಲ್ಪ ಏನಾದ್ರೂ ಕುಡ್ಕೊಂಡೇ ಹೊರಡಿ. ಸರಿ, ಹಾಗಾದ್ರೆ ಸ್ವಲ್ಪ ನೀರು ಕೊಡಿ. ತಗೊಳ್ಳಿ. ಸರಿ, ನಾನು ಹೊರಡ್ತೀನಿ. ಸರಿ, ಹೋಗ್ ಬನ್ನಿ. ಸರಿ, ನಾನು ಹೊರಡ್ತೀನಿ. ಆಗ್ಲಿ. ಇದ್ ನೋಡು, ನಿನ್ ಮದ್ವೆ ಕಾರ್ಡು ಒಂದ್ಸಲಿ ನೋಡು. ನೀನ್ ಅನ್ಕೊಂಡ ಹಾಗೆ ಏನ್ ನಡೆಯಲ್ಲ ಇಲ್ಲಿ. ನಾನೇನ್ ಅನ್ಕೋತೀನೋ ಅದೇ ನಡೆಯೋದು. ನೀನ್ ಒಪ್ಕೋತೀಯೋ ಬಿಡ್ತೀಯೋ ನಾನ್ ನಿರ್ಧಾರ ಮಾಡಿದ್ಮೇಲೆ ಅದೇ ನಡೆಯೋದಿಲ್ಲಿ. ನಡೀಲೇಬೇಕದು. ಹೀಗೆಲ್ಲ ಇರೋದ್ ಬಿಟ್ಟು ನಿನ್ ಮನ್ಸ್ನ ಬದಲಾಯಿಸ್ಕೊ. ಈ ಮದ್ವೆ ಆಗೋದಿಕ್ಕೆ ಸಿದ್ಧ ಆಗೋ, ಸರಿನಾ? ಹಲೋ, ಹೇಳಿ ಮೀನಾಕ್ಷಿ ಅವರೇ. ನಾನು ಮೀನಾಕ್ಷಿ ಎಲ್ಲ ಮಾತಾಡ್ತಿರೋದು, ನಾನು ನಮಿತಾ ಮಾತಾಡ್ತಾ ಇದ್ದೀನಿ. ಹಾ, ಹೇಳಮ್ಮ. ನನಗೆ ಮದುವೆ ಇಷ್ಟ ಇಲ್ಲ ರೀ. ನನ್ನ ಚಿಕ್ಕಮ್ಮನನ್ನು ಒತ್ತಾಯ ಮಾಡಿ ಈ ಮದುವೆಗೆ ಒಪ್ಪಿಸ್ಬಿಟ್ರು.
ನಾನು ಅವ್ರ ಹತ್ರ ಎಷ್ಟು ಹೇಳಿದ್ರು ಸಹ ನನ್ನ ಚಿಕ್ಕಮ್ಮ ನನ್ನ ಮಾತು ಕೇಳಲೇ ಇಲ್ಲ ರೀ. ಹೌದಾ? ಮತ್ತೆ ನೀನು ಈ ಮದ್ವೆಗೆ ಒಪ್ಕೊಂಡಿದ್ಯಾ ಅಂತ ಹೇಳಿದ್ರು? ಗೊತ್ತಿಲ್ಲ ರೀ, ಆದ್ರೆ ನನಗೆ ಮದ್ವೆ ಚೂರು ಇಷ್ಟ ಇಲ್ಲ ರೀ. ನಾನು ಮುಂದೆ ಓದ್ಬೇಕು. ದಯವಿಟ್ಟು ಈ ಮದ್ವೆ ನಿಲ್ಸ್ಬಿಡಿ. ನಾನು ಓದ್ ಮುಗಿಸಿ ಒಳ್ಳೆ ಕೆಲ್ಸದಲ್ಲಿ ಸೇರ್ಕೋಬೇಕಂತ ಇದ್ದೀನಿ. ಪ್ಲೀಸ್ ರೀ, ದಯವಿಟ್ಟು ಹೇಗಾದ್ರೂ ಈ ಮದ್ವೆನ ನಿಲ್ಸ್ಬಿಡ್ರಿ. ಹಲೋ ಹಲೋ ಹಲೋ. ನೀವೇನು ಅನ್ಕೋಬಿಡಿ, ಚಿಕ್ಕ ಹುಡುಗಿ ಅಲ್ವಾ, ಅದಕ್ಕೆ ಹಾಗೆ ಹೇಳಿದಾಳೆ. ನಾನು ಅವಳ ಹತ್ರ ಮಾತಾಡ್ತೀನಿ. ಇಲ್ಲ ಇವ್ರೆ, ಅವಳಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ಲಲ್ಲ, ಹಾಗಿದ್ದಾಗ ಮದ್ವೆ ಹೇಗ್ ಮಾಡೋದು? ಆ ಹುಡುಗಿಗೆ ಈ ಮದ್ವೆ ಇಷ್ಟ ಇಲ್ಲ ಅಂದ್ರು ಈ ಮದ್ವೆ ಆಗ್ಲೇಬೇಕು. ಅವಳಿಗೆ ಬೇರೆ ದಾರಿನೇ ಇಲ್ಲ. ಈ ಮದ್ವೆಗೆ ಅವಳು ಹೇಗಾದ್ರೂ ಅವಳು ಒಪ್ಕೊಂಡೇ ಒಪ್ಕೋತಾಳೆ. ನೀವೇನು ಯೋಚನೆ ಮಾಡ್ಬಿಡಿ, ನಾನಿದ್ದೀನಲ್ಲ, ನಾನೆಲ್ಲ ನೋಡ್ಕೋತೀನಿ. ನೀವೇನು ಚಿಂತೆ ಮಾಡ್ಬಿಡಿ, ಎಲ್ಲ ನಾವು ಅನ್ಕೊಂಡಂಗೆ ಆಗುತ್ತೆ. ಅಲ್ಲ ಹಾಗಲ್ಲ, ಮದ್ವೆ ದಿನ ನಿಮ್ ಮಗಳೇನಾದ್ರೂ ತೊಂದರೆ ಮಾಡಿದ್ರೆ ಎಲ್ರ ಮುಂದೆ ಮರ್ಯಾದೆ ಹೋಗುತ್ತೆ. ಅದಕ್ಕೆ ಸ್ವಲ್ಪ ಭಯ ಆಗ್ತಿದೆ. ಊರೂರ್ ಮುಂದೆಲ್ಲ ಮದ್ವೆ ಮಾಡಿದ್ರೆ ಒಪ್ಪಲ್ಲ ಅನ್ನೋದೇ ನಿಮ್ ಪ್ರಾಬ್ಲಮ್ ಅಲ್ವಾ? ಹಾಗಾದ್ರೆ ಯಾರಿಗೂ ಗೊತ್ತಿಲ್ದೆ ಮದ್ವೆ ಮಾಡಿದ್ರೆ ಎಲ್ಲಾನು ಸರಾಗವಾಗಿ ನಡೆದು ಹೋಗುತ್ತೆ. ನೀವೇನ್ ಮಾತಾಡ್ತಿದಿರೋ ನಂಗೇನು ಅರ್ಥ ಆಗ್ತಾ ಇಲ್ಲ. ನೀವು ಈ ಮದ್ವೆನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತಿದ್ದೀರಲ್ವಾ? ಹಾಗ್ ಮಾಡಕ್ ಆಗಲ್ಲ. ಸಿಂಪಲ್ ಆಗಿ ಎಲ್ಲಾದ್ರೂ ದೇವಸ್ಥಾನದಲ್ಲಿ ಮಾಡೋಣ. ಹಾಗ್ ಮಾಡಿದ್ರೆ ಸರಿ ಹೋಗುತ್ತೆ. ಮದ್ವೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಸರಿನಾ? ಹೌದು, ನೀವ್ ಹೇಳಿರೋ ಐಡಿಯಾ ತುಂಬಾ ಚೆನ್ನಾಗಿದೆ. ನೀವೀಗ ಹೇಳ್ದ ಹಾಗೆ ನಾವ್ ಮಾಡೋಣ. ಸರಿ, ಹಾಗಾದ್ರೆ ನೀವ್ ಯಾವ ಯೋಚನೆ ಇಲ್ದಲೆ ನಿಶ್ಚಿಂತೆಯಾಗಿ ಹೋಗಿ. ಏನೇ ಆದ್ರೂ ಈ ಮದ್ವೆ ಖಂಡಿತವಾಗ್ಲೂ ನಡೆಯುತ್ತೆ. ಇದಕ್ಕೆ ನಾನ್ ಗ್ಯಾರಂಟಿ ಕೊಡ್ತೀನಿ. ಹಾಗೆ ಆಗ್ಲಿ. ನೀವ್ ಈ ಮಾತು ಹೇಳಿದ್ಮೇಲೆ ನನಗ್ ಸ್ವಲ್ಪ ಧೈರ್ಯ ಬಂತು. ನಂಗೆ ನಿಮ್ ಮೇಲೆ ತುಂಬಾ ನಂಬಿಕೆ ಇದೆ. ಹಾಗಾದ್ರೆ ಮದ್ವೆ ಯಾವಾಗ ಇಟ್ಕೊಳ್ಳೋಣ? ಮದ್ವೆ ನಾಳೆನೇ ಇಟ್ಕೊಳ್ಳೋಣ. ಹಾಗ ನಾಳೆನೇ ಇಟ್ಕೊಳ್ಳೋಣವಾ? ಹೌದು, ಇನ್ನೂ ಸ್ವಲ್ಪ ದಿನ ಬಿಟ್ರೆ ಅವಳು ಏನ್ ಮಾಡ್ತಾಳೋ ನನಗ್ ಗೊತ್ತಿಲ್ಲ. ಅದಕ್ಕೆ ನಾಳೆನೇ ಮಾಡ್ಬಿಡೋಣ. ನಾನ್ ಇವಳನ್ನ ಊರ್ ಹೊರಗಿರೋ ಆ ದೇವಸ್ಥಾನಕ್ಕೆ ಕರ್ಕೊಂಬರ್ತೀನಿ. ಅಲ್ಲೇನೆ ಮದ್ವೆ ಮಾಡ್ಬಿಡೋಣ. ಹಾಗೆ ಆಗ್ಲಿ. ತುಂಬಾ ಸಮಾಧಾನ ಆಯ್ತು. ಸರಿ, ಹಾಗಾದ್ರೆ ನಾನು ಹೊರಡ್ತೀನಿ. ಸರಿ, ಆಗ್ಲಿ. ಬರ್ತೀನಿ. ಏನೇ, ಆ ಹುಡುಗನ ಅಣ್ಣನಿಗೆ ಫೋನ್ ಮಾಡಿ ಈ ಮದ್ವೆ ಬೇಡ ಅಂತ ಹೇಳಿದ್ಯಾ? ನಿಜವಾಗ್ಲೂ ನಿನ್ ಬಗ್ಗೆ ಏನ್ ಅನ್ಕೊಂಡಿದ್ಯಾ? ಈ ಮದ್ವೆ ಮುಂದಿನ ತಿಂಗಳಲ್ಲ, ನಾಳೆನೆ ನಿನ್ ಮದ್ವೆ. ಚಿಕ್ಕಮ್ಮ, ಹೌದು, ನಾಳೆ ಬೆಳಗ್ಗೆ 8 ಗಂಟೆಗೆ ಊರ್ ಹೊರಗಿರೋ ದೇವಸ್ಥಾನದಲ್ಲಿ ನಿನ್ ಮದ್ವೆ ಮಾಡಿಸ್ತಾ ಇದೀನಿ. ರೆಡಿ ಆಗಿರ್ಬೇಕು, ಗೊತ್ತಾಯ್ತಾ? ಚಿಕ್ಕಮ್ಮ, ಚಿಕ್ಕಮ್ಮ. ಹಲೋ, ಹೇಳಮ್ಮ. ಡ್ಯಾಡಿ, ಚಿಕ್ಕಮ್ಮ ನನಗೆ ನಾಳೆನೇ ಮದುವೆ ಅಂತ ಹೇಳ್ತಾ ಇದ್ದಾರೆ ಡ್ಯಾಡಿ. ಹೌದಾ? ಅವಳು ಏನು ಇದ್ರ ಬಗ್ಗೆ ನನ್ನ ಹತ್ರ ಹೇಳಿಲ್ವಲ್ಲ. ಸರಿ ಅಮ್ಮ, ಅವಳು ಏನ್ ಹೇಳ್ತಾಳೋ ಅದನ್ನ ಕೇಳ್ಕೊಂಡು ನಡ್ಕೊ. ನಾವು ಏನೇ ಹೇಳಿದ್ರು ಅವಳು ಕೇಳಲ್ಲಮ್ಮ. ಅವಳು ಏನ್ ಅನ್ಕೊಂತಾಳೋ ಅದೇ ನಡೆಯುತ್ತೆ. ಅನಾವಶ್ಯಕವಾಗಿ ಅವಳ ಹತ್ರ ಮಾತಾಡಿ ಜಗಳ ಮಾಡಬೇಡ. ಅವಳು ಏನ್ ಹೇಳ್ತಾಳೋ ಕೇಳ್ಕೊಂಡು ನಡ್ಕೊ, ಸರಿನಾ? ಆಯ್ತಮ್ಮ, ನನ್ ಕೆಲ್ಸ ಇದೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ ನಿನ್ಗೆ.
ಚಿಕ್ಕಮ್ಮ, ನನ್ನ ಕ್ಷಮಿಸ್ಬಿಡಿ ಚಿಕ್ಕಮ್ಮ. ಒಂದು ಶ್ರೀಮಂತರ ಮನೆಗೆ ನನ್ನ ಮದುವೆ ಮಾಡಿ ಕೊಟ್ರೆ ಕೋಟಿ ಕಟ್ಲೆಯಲ್ಲಿ ದುಡ್ಡು, ಆಸ್ತಿ, ಒಡವೆ ಎಲ್ಲ ಸಿಗತ್ತೆ ಅಂತ ಆಸೆಯಲ್ಲಿದ್ರಿ. ಆದರೆ ನೀವು ನನ್ನ ಭವಿಷ್ಯದ ಬಗ್ಗೆ ಯೋಚನೆನೇ ಮಾಡಿಲ್ಲ. ನಾನು ಚೆನ್ನಾಗಿ ಓದಿ ಒಳ್ಳೆ ಕೆಲಸದಲ್ಲಿ ಸೇರ್ಕೋಬೇಕಂತ ಆಸೆ ಚಿಕ್ಕಮ್ಮ. ಇನ್ನು ಮುಂದೆನೂ ನಿಮ್ಮ ಜೊತೆ ಇದ್ರೆ ನನ್ನ ಬಾಳೆ ಹಾಳಾಗೋಗುತ್ತೆ. ನಾನು ಎಲ್ಲಾದರೂ ಪಾರ್ಟ್ ಟೈಮಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡು PGಯಲ್ಲಿ ಉಳ್ಕೊಂಡು ಓದ್ತೀನಿ. ಈ ಕಾಲದಲ್ಲಿ ಓದಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಚಿಕ್ಕಮ್ಮ. ನನಗೆ ಓದೋದೇ ಮುಖ್ಯ. ನಾನು ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಹೋಗಿ ನಾನು ಹೇಗೆ ಬಾಳ್ಬೇಕಂತ ನಾನೇ ತೀರ್ಮಾನ ಮಾಡ್ಕೋತೀನಿ. ನೀವು ನನ್ನ ಜೀವನನ ಅಡ ಇಟ್ಟು ಅವರೆಲ್ಲ ಆಸ್ತಿನೂ ಪಡ್ಕೋಬೇಕಂತ ಇದ್ರಿ. ನನಗೇನು ಹೇಳೋದಂತಲೇ ಗೊತ್ತಾಗ್ತಾ ಇಲ್ಲ ಚಿಕ್ಕಮ್ಮ. ನಿಮ್ಮ ದುರಾಸೆಗಾಗಿ ನನ್ನ ಜೀವನನ ತ್ಯಾಗ ಮಾಡೋಕ್ಕಾಗಲ್ಲ. ದಯವಿಟ್ಟು ನನ್ನ ಹುಡುಕ್ಬೇಡಿ. ಹಲೋ, ಹೇಳಿ. ನಮ್ಮ ಮಗಳು ಕಾಣಿಸ್ತಾ ಇಲ್ಲ. ಯಾವ್ದಕ್ಕೂ ಮನೆಗ್ ಬರ್ತೀರಾ? ಹೌದಾ, ಏನ್ ಹೇಳ್ತಿದ್ದೀರಾ? ಈಗ್ಲೇ ಬರ್ತೀನಿ. ಏನ್ ಹೇಳ್ತಾ ಇದ್ದೀರಾ? ಈಗೇನ್ ಮಾಡೋದು? ಏನ್ ಮಾಡ್ಬೇಕು ಅಂತ ಗೊತ್ತೇ ಆಗ್ತಿಲ್ಲ. ಈ ತರ ಮನೆ ಬಿಟ್ಟು ಹೋಗ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಲ್ಲಿ ನೋಡಿ, ಈ ಲೆಟರ್ ಬರ್ದಿಟ್ಬಿಟ್ಟು ಓಡ್ ಹೋಗಿದ್ದಾಳೆ. ಸರಿ, ಹಾಗಾದ್ರೆ ಆ ಹುಡುಗಿ ಇಷ್ಟು ಹಠ ಮಾಡ್ತಾಳೆ ಅಂದ್ರೆ ಏನೂ ಮಾಡಕ್ಕಾಗಲ್ಲ. ಸರಿ, ಈ ಮದ್ವೆ ನಿಲ್ಸೋಣ. ಅದು ಹಾಗಲ್ಲ. ನೀವು ಸ್ವಲ್ಪ ತಾಳ್ಮೆಯಿಂದ ಇದ್ರೆ ನಾನು ಹೇಗಾದ್ರೂ ಮಾಡಿ ಅವಳನ್ನ ಕರ್ಕೊಂಬಂದು ಅವಳ ಮನ್ಸ್ ಬದಲಾಯಿಸಿ ಮದ್ವೆ ಮಾಡಿಸ್ತೀನಿ. ಬೇಡ ಇವ್ರೆ, ಈ ಮದ್ವೆ ನಡೆಯುತ್ತೆ ಅಂತ ನನಗೆ ನಂಬಿಕೆನೇ ಇಲ್ಲ. ಬಿಟ್ಬಿಡಿ. ಸರಿ, ನಾನು ಹೊರಡ್ತೀನಿ. ಛೇ, ಹೇಗಾದ್ರೂ ಮಾಡಿ ಆ ಬುದ್ಧಿ ಕಡಿಮೆ ಇರೋ ಆ ಹುಡುಗನ ಜೊತೆಗೆ ಈ ಮದ್ವೆ ಮಾಡಿಸಿ ಹಣ, ಆಸ್ತಿ, ಬಂಗಾರ ಎಲ್ಲ ನಾನು ಸ್ವಂತ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದೆ. ಆದ್ರೆ ಇವಳಿಂದ ಎಲ್ಲ ಹಾಳಾಗೋಯ್ತು.